ಸಂವರ್ಧನಾ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಫೆಬ್ರವರಿ 10, 2026ರಂದು ತನ್ನ ಡಿಸೆಂಬರ್ ತ್ರೈಮಾಸಿಕದ ಫಲಿತಾಂಶಗಳನ್ನು ಪ್ರಕಟಿಸಿದೆ. ಕಂಪನಿಯು ಈ ಅವಧಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದು, ದಾಖಲೆ ಮಟ್ಟದ ಆದಾಯವನ್ನು ಗಳಿಸಿದೆ. ಈ ಫಲಿತಾಂಶದ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. 1. ಲಾಭ ಮತ್ತು ಆದಾಯ. ನಿವ್ವಳ ಲಾಭ ನೆಟ್ ಪ್ರಾಫಿಟ್. ಕಂಪನಿಯು ತನ್ನ ನಿವ್ವಳ ಲಾಭದಲ್ಲಿ 9%ನಿಂದ 16.5%ರಷ್ಟು ಏರಿಕೆಯನ್ನು ಕಂಡಿದೆ. ಸುಮಾರು 1023 ಕೋಟಿಯಿಂದ 1072 ಕೋಟಿವರೆಗೆ ಲಾಭ ಗಳಿಸಿದೆ ಎಂದು ವರದಿಯಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಇದು ಸುಮಾರು 884ರಿಂದ 984 ಕೋಟಿ ಇತ್ತು. ಒಟ್ಟು ಆದಾಯ ಟೋಟಲ್ ರೆವಿನ್ಯೂ. ಕಂಪನಿಯ ಆದಾಯವು ವರ್ಷದಿಂದ ವರ್ಷಕ್ಕೆ 2014% ಹೆಚ್ಚಳವಾಗಿದ್ದು 31,409 ಕೋಟಿ ತಲುಪಿದೆ. ಇದು ಕಂಪನಿಯ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚಿನ ತ್ರೈಮಾಸಿಕ ಆದಾಯವಾಗಿದೆ. 2. ಕಾರ್ಯಾಚರಣೆಯ ವಿವರಗಳು. ಆಪರೇಟಿಂಗ್ ಪರ್ಫಾರ್ಮೆನ್ಸ್. ಇಬಿಟಾ. ಕಂಪನಿಯ ಕಾರ್ಯಾಚರಣೆಯ ಲಾಭವು 10%ನಿಂದ 13%ರಷ್ಟು ಹೆಚ್ಚಾಗಿ 3,043 ಕೋಟಿಗೆ ತಲುಪಿದೆ. ಮಾರ್ಜಿನ್. ಕಾರ್ಯಾಚರಣೆಯ ಮಾರ್ಜಿನ್ ಸುಮಾರು 9.7%ರಷ್ಟಿದ್ದು ಸ್ಥಿರತೆಯನ್ನು ಕಾಯ್ದುಕೊಂಡಿದೆ. ಭವಿಷ್ಯದ ಯೋಜನೆಗಳು ಮತ್ತು ಬೆಳವಣಿಗೆ. ಹೊಸ ಯೋಜನೆಗಳು. ಮೊರಾಕೊ, ವೈರಿಂಗ್ ಹಾರ್ನೆಸ್ ಮತ್ತು ಪುಣೆಯಲ್ಲಿ ವಿಷನ್ ಸಿಸ್ಟಮ್ಸ್ನಲ್ಲಿ ಹೊಸ ಪ್ಲಾಂಟ್ಗಳನ್ನು ಸ್ಥಾಪಿಸುವುದಾಗಿ ಕಂಪನಿ ಘೋಷಿಸಿದೆ. ಏರೋಸ್ಪೇಸ್ ವ್ಯವಹಾರ. ಈ ವಿಭಾಗದಲ್ಲಿ ಕಂಪನಿಯು 41% ಪ್ರಗತಿ ಸಾಧಿಸಿದ್ದು, ಭವಿಷ್ಯದಲ್ಲಿ ಹೆಚ್ಚಿನ ಆದೇಶಗಳನ್ನು ನಿರೀಕ್ಷಿಸುತ್ತಿದೆ. ಸಾಲ ನಿರ್ವಹಣೆ. ಕಂಪನಿಯು ತನ್ನ ಸಾಲವನ್ನು ನೆಟ್ ಲೆವರೇಜ್ ನಿಯಂತ್ರಣದಲ್ಲಿಟ್ಟಿದ್ದು, ಹೂಡಿಕೆಗಳ ನಡುವೆಯೂ ಆರ್ಥಿಕ ಶಿಸ್ತು ಕಾಯ್ದುಕೊಂಡಿದೆ. ಷೇರು ಮಾರುಕಟ್ಟೆಯಲ್ಲಿ ಪ್ರತಿಫಲನ. ಫಲಿತಾಂಶದ ನಂತರ ಹೂಡಿಕೆದಾರರಲ್ಲಿ ಭರವಸೆ ಮೂಡಿದ್ದು, ಷೇರು ಬೆಲೆ $135-136 ಮಟ್ಟವನ್ನು ದಾಟುವ ಮೂಲಕ 52 ವಾರಗಳ ಗರಿಷ್ಠ ಮಟ್ಟ ತಲುಪಿದೆ. ಪ್ರಮುಖ ಬ್ರೋಕರೇಜ್ ಸಂಸ್ಥೆಗಳಾದ ಮೋತಿಲಾಲ್ ಓಸ್ವಾಲ್ ಮತ್ತು ನೊಮುರಾ ಈ ಷೇರಿಗೆ ಬೈ ರೇಟಿಂಗ್ ನೀಡಿದ್ದು, ಬೆಲೆ $148ವರೆಗೆ ಹೋಗಬಹುದು ಎಂದು ಅಂದಾಜಿಸಿವೆ. 1. ಲಾಭದಲ್ಲಿನ ನಿಖರ ಏರಿಕೆ. ಕಂಪನಿಯು ವಿವಿಧ ಲೆಕ್ಕಾಚಾರಗಳ ಅಡಿಯಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ. ವರದಿಯಾದ ನಿವ್ವಳ ಲಾಭ ನೆಟ್ ಪ್ರಾಫಿಟ್ ಸುಮಾರು $1,023 ಕೋಟಿ. ಇದು ಕಳೆದ ವರ್ಷಕ್ಕಿಂತ 16.5% ಹೆಚ್ಚಾಗಿದೆ. ಹೊಂದಾಣಿಕೆ ಮಾಡಿದ ಲಾಭ ನಾರ್ಮಲೈಸ್ಡ್ ಪ್ಯಾಟ್. ಕೆಲವು ಹೂಡಿಕೆದಾರರ ವರದಿಗಳ ಪ್ರಕಾರ ತೆರಿಗೆ ನಂತರದ ಹೊಂದಾಣಿಕೆಯ ಲಾಭವು 21% ಏರಿಕೆ ಕಂಡು $1,061 ಕೋಟಿಗೆ ತಲುಪಿದೆ. ಇದು ಜಂಟಿ ಉದ್ಯಮಗಳ ಉತ್ತಮ ಸಾಧನೆ ಮತ್ತು ಸಾಲದ ಮೇಲಿನ ಬಡ್ಡಿ ವೆಚ್ಚ ಕಡಿಮೆಯಾಗಿರುವುದರ ಫಲವಾಗಿದೆ. 2. ವ್ಯಾಪಾರ ವಿಭಾಗಗಳ ಸಾಧನೆ. ಕಂಪನಿಯ ಪ್ರಮುಖ ಆದಾಯ ಮೂಲಗಳ ವಿವರ ಹೀಗಿದೆ. ವೈರಿಂಗ್ ಹಾರ್ನೆಸ್. ಈ ವಿಭಾಗವು ಸುಮಾರು 9,822 ಕೋಟಿ ಆದಾಯ ತಂದಿದೆ. ಭಾರತ ಮತ್ತು ಚೀನಾದಲ್ಲಿ ವಾಹನಗಳ ಮಾರಾಟ ಹೆಚ್ಚಿರುವುದು ಇದಕ್ಕೆ ಪೂರಕವಾಗಿದೆ. ಮಾಡ್ಯೂಲ್ಸ್ ಮತ್ತು ಪಾಲಿಮರ್ ಎಂಪಿಪಿ. ಇದು ಕಂಪನಿಯ ದೊಡ್ಡ ವಿಭಾಗವಾಗಿದ್ದು 15,775 ಕೋಟಿ ಆದಾಯ ನೀಡಿದೆ. ಯುರೋಪ್ನಲ್ಲಿ ಕೈಗೊಂಡ ಸುಧಾರಣಾ ಕ್ರಮಗಳಿಂದ ಈ ವಿಭಾಗದ ಲಾಭದ ಪ್ರಮಾಣ ಮಾರ್ಜಿನ್ಸ್ ಸುಧಾರಿಸಿದೆ. ವಿಷನ್ ಸಿಸ್ಟಮ್ಸ್. ಈ ವಿಭಾಗದಿಂದ 5,247 ಕೋಟಿ ಆದಾಯ ಬಂದಿದೆ. 3. ಕಾರ್ಯತಂತ್ರದ ಹೂಡಿಕೆ ಮತ್ತು ಸಾಲ. ಹೊಸ ಯೋಜನೆಗಳು ಗ್ರೀನ್ಫೀಲ್ಡ್ ಪ್ರಾಜೆಕ್ಟ್ಸ್. ಈ ತ್ರೈಮಾಸಿಕದಲ್ಲಿ ಕಂಪನಿಯು ಸುಮಾರು 1,594 ಕೋಟಿ ಬಂಡವಾಳ ಹೂಡಿಕೆ ಕ್ಯಾಪೆಕ್ಸ್ ಮಾಡಿದೆ. ಇದನ್ನು ಮೊರಾಕೊ ಮತ್ತು ಪುಣೆಯಲ್ಲಿ ಹೊಸ ಪ್ಲಾಂಟ್ ನಿರ್ಮಿಸಲು ಬಳಸಲಾಗುತ್ತಿದೆ. ಸಾಲದ ಮಟ್ಟ ಲೆವರೇಜ್. ಹೂಡಿಕೆಗರು ಹೆಚ್ಚಿದ್ದರೂ ಕಂಪನಿಯು ತನ್ನ ಸಾಲದ ಅನುಪಾತವನ್ನು ನೆಟ್ ಡೆಟ್ ಬೈ ಎಬಿಡ್ಡಾ 1.1x ಮಟ್ಟದಲ್ಲಿ ಅತ್ಯಂತ ಸುರಕ್ಷಿತವಾಗಿ ನಿರ್ವಹಿಸಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.